ರಾಜ್ಯದಲ್ಲಿ ಕೊರೋನಾ ಸ್ಫೋಟವಾಗುವ ಎಲ್ಲ ಮುಂಜಾಗ್ರತೆ ಮುನ್ನೆಚ್ಚರಿಕೆಗೆ ಬರ್ತಾ ಇದೆ. ಯಾಕೆಂದರೆ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ದಿನದಿಂದ ದಿನಕ್ಕೆ ಕೋವಿಡ್ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇನ್ನೇನು 4 ದಿವಸದಲ್ಲಿ ಹೊಸ ವರ್ಷಾಚರಣೆ ಬರ್ತಾ ಇದೆ. ಅವತ್ತು ಕೋವಿಡ್ ಹೆಚ್ಚಳವಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಜಾಸ್ತಿ ಆಗುತ್ತೆ ಅಂತ ಆತಂಕ ಇದೆ. ಆದರೆ ಯಾವುದೇ ಮಾರ್ಗಸೂಚಿಯನ್ನು ಇಲ್ಲಿ ತನಕ ಕೊಟ್ಟಿಲ್ಲ. ಈ ನಡುವೆ ಇವತ್ತು ಸಂಪುಟ ಉಪಸಮಿತಿ, ರಾಜ್ಯದ ಮಂತ್ರಿಗಳ ಸಂಪುಟ ಉಪಸಮಿತಿ ಸಭೆ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇದೆ. ಏನಾದರೂ ಹೊಸ ಗೈಡ್ಲೈನ್ಸ್ ಬರುತ್ತಾ ಅಂತಕ್ಕಂಥ ಪ್ರಶ್ನೆ ಉಂಟಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಕೋವಿಡ್ ಉಪಸಮಿತಿಯ ಮೊದಲ ಸಭೆ. ರಾಜ್ಯದಲ್ಲೂ JN1 ಪತ್ತೆ. ಮಹತ್ವದ ಸಭೆಯಲ್ಲಿ ನ್ಯೂ ರೂಲ್ಸ್ ಪಕ್ಕಾ. ಕೊರೋನಾ ಹೊಸ ರೂಪಾಂತರ ವೈರಸ್ JN1 ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿತ್ತು. ನೆರೆಯ ಕೇರಳದಲ್ಲಿ ಶುರುವಾದಂತಹ ಒಮಿಕ್ರಾನ್ನ ರೂಪಾಂತರಿ ವೈರಸ್ ಗೋವಾದಲ್ಲಿ ಹಬ್ಬಿಸಿತ್ತು. ಈಗ ಅದೇ ವೈರಾಣು ತಮ್ಮ ರಾಜ್ಯದ 8 ಜನರಲ್ಲಿ ಕಾಣಿಸಿಕೊಂಡಿದೆ. ಜಿನೋಮಿಕ್ ಲ್ಯಾಬ್ಗೆ ಕಳಿಸಿದ್ದಂತಹ 176 ಕೋವಿಡ್ ಸ್ಯಾಂಪಲ್ನಲ್ಲಿ ಆರಂಭಿಕ ಹಂತದ ರಿಪೋರ್ಟ್ನಲ್ಲಿ 8 ಮಂದಿಗೆ ಹೊಸ ರೂಪಾಂತರಿ ವೈರಸ್ ಇರೋದು ದೃಢವಾಗಿದ್ದು, ಸರ್ಕಾರ ಇದನ್ನು ಅಧಿಕೃತಪಡಿಸಬೇಕಿದೆ. ಇನ್ನು ಸರ್ಕಾರ ಕೋವಿಡ್ ಸಂಖ್ಯೆ ಏರಿಕೆ ಆಗ್ತಾ ಇದ್ದಂತೆ ಆರೋಗ್ಯ ಸಚಿವ ನೇತೃತ್ವದ ಉಪಸಮಿತಿಯೊಂದನ್ನು ನೇಮಕ ಮಾಡಿತ್ತು. ಇದರಲ್ಲಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅಧ್ಯಕ್ಷರಾದರೆ, ಶರಣು ಪ್ರಕಾಶ್ ಪಾಟೀಲ್, MC ಸುಧಾಕರ್ ಮತ್ತು HC ಮಹದೇವಪ್ಪ ಸದಸ್ಯರಾಗಿ ಇಂದು ಮೊದಲ ಸಭೆಯನ್ನ ಮಾಡಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಂತಹ ಜನರಿಗೆ ಇವತ್ತಿನ ಸಭೆ ಅತ್ಯಂತ ಪ್ರಮುಖವಾಗಿದ್ದು, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆಯು ಹೆಚ್ಚಾಗ್ತಾ ಇರೋದರ ಜೊತೆಗೆ ಹೊಸ ರೂಪಾಂತರ ವೈರಸ್ ಪತ್ತೆಯಾಗಿರೋದು ಆತಂಕವನ್ನ ಉಂಟು ಮಾಡಿದೆ. ಇವತ್ತು 11 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಹೊಸ ವರ್ಷದ ರೂಲ್ಸ್ ಬಗ್ಗೆ ಚರ್ಚೆ ಆಗತ್ತೆ. ಇನ್ನು ಕೊರೋನಾದ ನಡುವೆ ಯಾವ ರೀತಿ ಹೊಸ ವರ್ಷದ ಆಚರಣೆಗೆ ಅನುಮತಿಯನ್ನ ನೀಡಬೇಕು, ಯಾವ ರೂಲ್ಸ್ ಅನ್ನ ಕಡ್ಡಾಯಗೊಳಿಸಬೇಕು, ಕೊರೋನಾ ಹೆಚ್ಚು ಹರಡದಂತೆ ಹೇಗೆ ಮುಂಜಾಗ್ರತೆಯನ್ನ ವಹಿಸಬೇಕು ಅನ್ನೋದರ ಬಗ್ಗೆ ಸಭೆಯಲ್ಲಿ ಸಚಿವರು ಚರ್ಚೆ ಮಾಡ್ತಾರೆ. ಇಂದೇ ಹೊಸ ಗೈಡ್ಲೈನ್ಸ್, ಕಠಿಣ ಕ್ರಮಕ್ಕೆ ಮುಂದಾಗುತ್ತಾ ಸರ್ಕಾರ. ಸಭೆಯ ಬಳಿಕ ಇಂದೇ ಹೊಸ ಗೈಡ್ಲೈನ್ಸ್ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ವರ್ಷದ ಆಚರಣೆಗಾಗಿಯೇ ಹೊಸ ರೂಲ್ಸ್ ಮಾಡುವ ನಿರೀಕ್ಷೆಯಲ್ಲಿದ್ದು, ಹೆಚ್ಚು ಜನ ಸೇರುವ ಜಾಗಗಳು ಮತ್ತು ಪಬ್, ಬಾರ್, ಕ್ಲಬ್ಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಸಿದ್ಧವಾಗುವ ಸಾಧ್ಯತೆ ಇದೆ. ಹಾಗೆಯೇ ಕೊರೋನಾದ ಏರಿಕೆಯ ಪ್ರಮಾಣದ ಮೇಲೆ ಮುಂದೆ ಸರ್ಕಾರ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಇವತ್ತು ನಡೆಯುವಂತಹ ಉಪಸಮಿತಿಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿದ್ದು, ಸರ್ಕಾರ ಯಾವ ಹಂತದಲ್ಲಿ ಕಠಿಣ ಕ್ರಮಗಳನ್ನ ಜಾರಿಗೆ ತರೋದಿಕ್ಕೆ ಮುಂದಾಗತ್ತೆ, ಹೊಸ ರೂಲ್ಸ್ನಲ್ಲಿ ಏನೆಲ್ಲ ಇರುತ್ತೆ, ಕೊರೋನಾ ತಡೆಯೋದಿಕ್ಕೆ ಯಾವ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಸಭೆಯ ಬಳಿಕ ಉತ್ತರ ಸಿಗುತ್ತೆ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.